ಇವತ್ತೇನಿಷ್ಟು ಚೆನ್ನಾಗಿ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ತುಂಬ ಚೆನ್ನಾಗೇನು ರೆಡಿಯಾಗಿಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತೊಂದು ಫಂಕ್ಷನ್ ಇತ್ತು, ಟ್ಯೂಷನ್ ರಜಾ ಕೊಟ್ಟಿದ್ದೀನಿ, ಒಂದು ಇಬ್ಬರು ಮಾತ್ರ ಇದ್ದಾರೆ, ಅವ್ರಿಗೆ ಗಲಾಟೆ ಮಾಡ್ತಿರೋದು. ನನಗೂ ಸಾಕಾಗಿತ್ತು, ಮೆಂಟಲಿ ನಿಜ ಒಂದು 15 ದಿನ ರೆಸ್ಟ್ ಬೇಕಂತ ಅನಿಸಿತ್ತು. ಹಾಗಾಗಿ ಸ್ಕೂಲಲ್ಲಿ ರಜಾ ಕೊಟ್ಟರಲ್ವ, ನಾನು ಕೂಡ ರಜಾ ಕೊಟ್ಟಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಹೀಗಿರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಇವತ್ತೊಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗಿ ಬಂದು ನಾನು ಮತ್ತೆ ರೆಡಿಯಾಗಿ ಕೂತಿರೋದು. ಫಂಕ್ಷನ್ಗೆ ಬೇರೆ ರೀತಿ ರೆಡಿಯಾಗಿ ಹೋಗಿದ್ದೆ, ಅಲ್ಲ ಇದೇ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ, ಆದರೆ ಬೇರೆ ಥರ ಕಾಣಿಸ್ತಿದೆ ಅಂತ ಹೇಳ್ಬೋದು. ಇನ್ಸ್ಟಾ ಫ್ಯಾಮಿಲಿಲಿ 5,000 ಜನ ಆಗಿದ್ದಾರೆ. ಇನ್ಸ್ಟಾ ಫ್ಯಾಮಿಲಿಗೆ 5,000 ಜನ ಸೇರಿಕೊಂಡಿದ್ದಾರೆ. ಹಾಗಾಗಿ ಆ ಸೆಲೆಬ್ರೇಷನ್ನ ಮಾಡೋದಿತ್ತು ಇವತ್ತು. ಒಂದು ಪುಟಾಣಿ ಕೇಕ್ ತಂದು ಕಟ್ ಮಾಡಿ ಆ ಖುಷಿಯನ್ನು ನಾನು ಎಂಜಾಯ್ ಮಾಡಿದೆ. ಜೊತೆಗೊಂದಷ್ಟು ವಿಚಾರಗಳನ್ನ ಹೇಳಿದೆ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ. ಸೊ ಆ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಹೀಗೆ ರೆಡಿ ಆಗಿದ್ದೀನಿ. ಆ ವಿಡಿಯೋ ಸ್ವಲ್ಪ ನಾನು ಹೇಗೆ ರೆಡಿ ಮಾಡಿದ್ದೆ ಅದನ್ನು ಇವತ್ತು ಸೆಲೆಬ್ರೇಷನ್ ಮಾಡೋದಕ್ಕೆ ಅನ್ನೋದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಮತ್ತು ಇವತ್ತಿನ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ನಾನು ಹೇಗೆ ಹೋಗಿದ್ದೆ, ಹೇಗೆ ಬಂದೆ, ಅಲ್ಲಿ ಕಾರ್ಯಕ್ರಮ ಹೇಗಾಯಿತು ಅನ್ನೋದನ್ನು ಸಹ ತೋರಿಸ್ತೀನಿ. ನನ್ನ ಫ್ರೆಂಡ್ ಮೊಮ್ಮಗೊಂದು ನೋಡಿ, ನನ್ನ ಫ್ರೆಂಡ್ ಮೊಮ್ಮಗೊಂದು ಅಂದರೆ ನನ್ನ ಫ್ರೆಂಡ್ ಮಗಳ ಮಗಂದು ನಾಮಕರಣ ಇತ್ತು. ನನ್ನ ಫ್ರೆಂಡ್ಗಾಗಲೇ ಮೊಮ್ಮಗ ಬಂದಿದ್ದಾನೆ ಅಂದರೆ ನಮಗೂ ಆಗಲೇ ಮೊಮ್ಮಗ ಬಂದಿದ್ದಾನೆ ಅಂತಲೇ ಲೆಕ್ಕ. ಅವಳಿಗೂ ನಮ್ಮ ಥರ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು, ಅವಳ ಮಗಳಿಗೂ ಕೂಡ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು. ಹಾಗಾಗಿ ಮೊಮ್ಮಗ ಆಗಲೇ ಆಗಿದೆ ನಮಗೆ. ನನ್ನ ಫ್ರೆಂಡ್ಗಾದ್ಮೇಲೆ ನನಗೂ ಕೂಡ ಮೊಮ್ಮಗ ಅಂತಲೇ ಹೇಳ್ತೀನಿ ನಾನು. ಸೊ ಆ ವಿಡಿಯೋ ಇದೆ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನಾನು ಇಂಟ್ರೊಡಕ್ಷನ್ ಕೊಡೋಣ, ಇವತ್ತು ಹೇಗೆ ಕಾಣಿಸ್ತೀನಿ ಅಂತ ಕೇಳೋಣ. ಇಷ್ಟು ಸಿಂಪಲ್ಲಾಗಿರೋ, ನಾನು ಆಲ್ವೇಸ್ ಯಾವಾಗಲೂ ಸಿಂಪಲ್ಲಾಗಿ ಇರೋದು, ಬಟ್ ಯಾವಾಗಲೂ ನೋಡಿ ಇದೊಂದು ವಾಚ್ ತೊಗೊಂಡಿದ್ದೆ ಅಲ್ವ, ಇದೊಂದು ವಾಚ್ ಹಾಕ್ಕೊಂಡು ಹೋಗ್ತೀನಿ ಎಲ್ಲ ಹೋದರು. ಸೊ ನಂಗೆ ಬ್ಲ್ಯಾಕ್ ಕಲರ್ ಬಳೆಗಳಂದರೆ ಇಷ್ಟ. ಏನಂದರೆ ಎಲ್ಲ ಡ್ರೆಸ್ಗೂ ಬ್ಲ್ಯಾಕ್ ಕಲರ್ ಬಳೆಗಳು ಮ್ಯಾಚ್ ಆಗುತ್ತೆ. ನೈಲ್ಸ್ ಪಾಲಿಶ್ ನನಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ಅದೇನು ಹಾಕ್ದಾಗ ತುಂಬ ಚೆನ್ನಾಗಿರುತ್ತೆ, ಬಟ್ ಹೋಗುವಾಗ ಒಂಥರ ಕಾಣುತ್ತೆ. ಹಾಗಾಗಿ ನಾನು ನೈಲ್ಸ್ ಪಾಲಿಶ್ ಹಾಕೋದು ಕಡಿಮೆ, ವರ್ಷದಲ್ಲಿ 1 ಸಲ ಹಾಕ್ತೀನೋ 2 ಸಲ ಹಾಕ್ತೀನೋ ಅಷ್ಟೇ. ಮೆಹಂದಿನೂ ಅಷ್ಟೇ, ಮೆಹಂದಿ ಹಾಕೋದು ನನಗಿಷ್ಟ ಇಲ್ಲ. ಅಲ್ಲ, ಕೆಲವೊಂದು ನನಗಿಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ, ಎಲ್ಲರೂ ಇಷ್ಟಪಡೋದು ಬೇಡ ಅಂತಲ್ಲ, ನನಗಿಷ್ಟ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಮೆಹಂದಿ ಹಾಕೋದು ನನಗಿಷ್ಟ ಆಗಲ್ಲ, ಯಾಕೆಂದರೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಆ ಕಲರ್ ಆಗುತ್ತಲ್ಲ, ಆ ಕಲರ್ ಆಗೋದು ನನಗಿಷ್ಟ ಇಲ್ಲ. ಹಾಗಾಗಿ ಮೆಹಂದಿ ಕೂಡ ಇಷ್ಟ ಇಲ್ಲ. ಡೈಲಿ ಏನು ಸಿಂಪಲಾಗಿ ನಾನು ಪಟ್ಟಣಕ್ಕೆ ಹೋದರೂ ಅಥವಾ ಎಲ್ಲರೂ ಅಕ್ಕಪಕ್ಕದ ಊರಿಗೆ ಹೋದರೂ ಸಹ ಈ ಥರ ಬ್ಲ್ಯಾಕ್ ಬಳೆಗಳು ಎರಡು ಬಳೆ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಒಂದು ವಾಚು, 2 ಬಳೆ ಅಷ್ಟೇ ಹಾಕ್ಕೊಂಡು ಹೋಗೋದು. ಅಕಸ್ಮಾತ್ ಸೀರೆ ಹಾಕ್ಕೊಂಡಾಗ ಬಳೆಗಳು ಬೇರೆ ಥರ ಬಳೆ ಹಾಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಈ ಥರ ಸಣ್ಣ ಜುಮ್ಕಿ ಇಷ್ಟ ಆಗುತ್ತೆ, ಮುತ್ತಿನ ಜುಮ್ಕಿನೂ ತುಂಬ ಇಷ್ಟ. ಡ್ರೆಸ್ಗೆಲ್ಲ ಈ ಥರ ಸಣ್ಣ ಜುಮ್ಕಿ, ಸಣ್ಣ ಓಲೆಗಳು ಇಷ್ಟ ಆಗುತ್ತೆ. ಸೀರೆಗೆ ಮುತ್ತಿನ ಓಲೆ ಜುಮ್ಕಿ ತುಂಬ ಇಷ್ಟ ಆಗುತ್ತೆ. ಹೂ ಮುಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಹೂ ಅಂದರೆ ಸ್ವಲ್ಪ ಮುಡ್ಕೊಳ್ಳೋದಲ್ಲ, ಫುಲ್ ಕಾಣಿಸ್ಬೇಕು, 2 ಕಡೆನೂ ಕಾಣಿಸ್ಬೇಕು, ಆ ಥರ ಹೂ ಮುಡ್ಕೊಳ್ಳೋದು ನಂಗೆ ಇಷ್ಟ ಆಗುತ್ತೆ. ಕೆಲವೊಂದು ನನ್ನ ಇಷ್ಟಗಳನ್ನ ಹೇಳಬೇಕನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವತ್ತಿನ 2 ವಿಡಿಯೋ ಅಂತ ಹೇಳಿದ್ರೆ, ಒಂದು ನಾನು ನನ್ನ ಫ್ರೆಂಡ್ ಮೊಮ್ಮಗನ ನಾಮಕರಣಕ್ಕೆ ಹೋಗಿದ್ದ ಫಂಕ್ಷನ್ದು ವಿಡಿಯೋ, ಇನ್ನೊಂದು ನಾನು ಕೇಕ್ ಹೇಗೆ ಸೆಲೆಬ್ರೇಷನ್ ಮಾಡಿದೆ, ಹೇಗೆ ಕಟ್ ಮಾಡಿದೆ ಅನ್ನೋದ್ರ ವಿಡಿಯೋ. ಸೊ ನೋಡಿ, ಖುಷಿ ಪಡಿ. ನೆಕ್ಸ್ಟ್ ಹೇಳ್ತೀನಿ ನಾನು ಉಳಿತಾಯ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನು ಅಮ್ಮ ಅಪ್ಪ ಮತ್ತು ಅಮ್ಮನ ಕಡೆಯಿಂದ ಒಡವೆ ಮಾಡಿಸ್ಕೊಂಡು ಬಿಡಿಸಿಲ್ಲ, ಇನ್ನು ಬ್ಯಾಂಕಲ್ಲಿದೆ, ಇದೊಂದೇ ಅಕ್ಕ ಮಾಡಿಸೋದಿದೆ. ಸೊ ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಎಂಜಾಯ್ ಮಾಡ್ತೀನಿ. ನೋಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಅಂತೂ ವೀಡಿಯೋಸ್ ಬರ್ತಾನೆ ಇರುತ್ತೆ, ಒಂದಲ್ಲ ಒಂದು ವೀಡಿಯೋಸ್ ಬರ್ತಾನೆ ಇರುತ್ತೆ. ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಹೇಗೆ 5,000 ಆದರೂ ಹಾಗೆ ಯೂಟ್ಯೂಬಲ್ಲಿ ಕೂಡ 5,000 ಬೇಗ ಆಗಿಬಿಡಿ, ಆಯಿತಾ. ಕಾಂಪಿಟೇಷನ್ ಇರುತ್ತೆ ಅಂದ್ಕೊಂಡೆ, ಬಟ್ ಇನ್ಸ್ಟಾದಲ್ಲಿ ಫಾಸ್ಟಾಗಿ ಗ್ರೋ ಆಗ್ತಿದೆ. ಅಂದರೆ ನಾನು ಡೈಲಿ ವೀಡಿಯೋಸ್ ಹಾಕೋದ್ರಲ್ಲಿ ಇನ್ನೂ ಫಾಸ್ಟಾಗಿ ಗ್ರೋ ಆಗ್ತಿತ್ತು ಅನಿಸುತ್ತೆ. ನಾನು ಅಲ್ಲೂ ಕೂಡ ಮೇಂಟೈನ್ ಮಾಡ್ತಿಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಾದರೂ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆದರೆ ನನಗೂ ಖುಷಿ ಆಗುತ್ತೆ. ವೀಡಿಯೋಸ್ ಮತ್ತಷ್ಟು ವೀಡಿಯೋಸ್ ಹಾಕಬೇಕು, ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕಂತ ನನಗೂ ಖುಷಿ ಆಗುತ್ತೆ. ನೋಡೋಣ ಈ ವರ್ಷ ಕಳೆಯೋದಷ್ಟರಲ್ಲಿ ಡಾಲರ್ಸ್ ಕಂಪ್ಲೀಟ್ ಆಗುತ್ತಾ ಹೇಗೆ ಅಂತ. ಎಲ್ಲರೂ ಅಮೌಂಟ್ ಬರ್ತಿದೆಯಾ ಎಷ್ಟು ಬರ್ತಿದೆ ಅಂತ ಕೇಳ್ತಾನೆ ಇದ್ದೀರಾ. ನೀವೆಲ್ಲ ವೀಡಿಯೋಸ್ ನೋಡಿದ್ರೆ ತಾನೇ ಅಮೌಂಟ್ ಬರೋದಕ್ಕಾಗೋದು. ಮತ್ತು ಹೇಳ್ತಾ ಇದ್ದೀನಿ ನಾನು ಇವಾಗ ಸೂಪರ್ ಥ್ಯಾಂಕ್ಸ್ ಅಂತ ಇದೆ.
ನಿಮಗೆ ವೀಡಿಯೋ ಯಾವುದಾದ್ರೂ ವೀಡಿಯೋ ಇಷ್ಟ ಆದರೆ ಅದಕ್ಕೆ ಸೂಪರ್ ಥ್ಯಾಂಕ್ಸ್ ಅಂತ ಕೊಡ್ಬೋದು. ನಿಮಗೆ ಕಡಿಮೆಯಿಂದ ಒಂದಷ್ಟು ಅಮೌಂಟ್ವರೆಗೂ ಇದೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ಬೋದು ನಿಮ್ಮ ಪ್ರೀತಿ ಪಟ್ಟು. ಅಂದರೆ ನಾನು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೆ ಹೇಳ್ತಿದ್ದೀನಿ, ಸುಮ್ಮನೆ ನಾನು ಆ ಥರ ಎಲ್ಲ ಕೊಡಿ ಗಿಡಿ ಅಂತ ಹೇಳೋಕ್ಕೋಗಲ್ಲ. ಯಾರಿಗೆ ಅನುಕೂಲ ಇದೆ ಅವ್ರು ಮಾತ್ರ ಕೊಡಿ, ಅವ್ರು ಮಾತ್ರ ಕೊಡಿ ಅಂತ ಹೇಳಿ ಸೂಪರ್ ಥ್ಯಾಂಕ್ಸ್ ಅಂತ ಕೊಡ್ಬೋದು, ಅದು ಕೊಡಿ. ನೆಕ್ಸ್ಟ್ ಮೆಂಬರ್ ಆಗಬಹುದು. ಮೆಂಬರ್ಗೂ ಕೂಡ ಅಷ್ಟೇ 100 ರೂಪೀಸ್ಗಿಂತ ಕಡಿಮೆ ಇದೆ, 200 ರೂಪೀಸ್ಗಿಂತ ಕಡಿಮೆ ಇದೆ, ಮತ್ತು 2000 ರೂಪೀಸ್ಗಿಂತ ಕಡಿಮೆ ಇದೆ. 3 ಥರ ಇದೆ, ಒಂದು ಸಿಲ್ವರ್, ಒಂದು ಡೈಮಂಡ್ ಮತ್ತು ಒಂದು ಗೋಲ್ಡ್ ಅಂತ ಇದೆ. ಸೊ ಅದು ಕೂಡ ಅಷ್ಟೇ. ನನ್ನ ಚಾನಲ್ ಇಷ್ಟ ಆದರೆ ಅಥವಾ ನನಗೆ ಪ್ರೋತ್ಸಾಹ ಕೊಡಬೇಕಂತ ನಿಮ್ಗೆ ಅನಿಸಿದ್ರೆ ಅದು ಕೂಡ ಮೆಂಬರ್ ಕೂಡ ಆಗಬಹುದು ನನ್ನ ಚಾನಲ್ಗೆ. ಸೊ ಮೆಂಬರ್ ಆಗಿ ಅಂತ ಕೇಳ್ಕೊತೀನಿ. ಯಾಕಂದರೆ ಆದಷ್ಟು ಬೇಗ ನನಗೂ ಅರ್ನಿಂಗ್ಸ್ ಆಗಲಿ. ಅದನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಅರ್ನಿಂಗ್ಸ್ ಯೂಟ್ಯೂಬಲ್ಲಿ ಬಂದು ಫಸ್ಟ್ ಪೇಮೆಂಟ್ನ ಏನು ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ಕೋಬೇಕನ್ನೋ ಆಸೆ ನನಗೂ ಇದೆ. ನೋಡಿ ಫಸ್ಟ್ ಪೇಮೆಂಟ್ ಇಷ್ಟು ಬಂತ. ಸೊ 75% ಕಂಪ್ಲೀಟ್ ಆಗಿದೆ, ಇನ್ನು 25% ಕಂಪ್ಲೀಟ್ ಆಗಬೇಕು ಡಾಲರ್ಸು. ಸೊ ಆದ ತಕ್ಷಣ ಹೇಳ್ತೀನಿ ನಾನು, ಅಮೌಂಟ್ ಬಂತಾ ಅಂತ ಎಲ್ಲರೂ ಕೇಳ್ತಿದ್ದೀರಾ. ಅಮೌಂಟ್ ಬಂದ ತಕ್ಷಣ ನಾನೇ ಹೇಳ್ತೀನಿ. ಈ ವರ್ಷ ಮುಗಿಯೋಷ್ಟರಲ್ಲಿ 10K ಸಬ್ಸ್ಕ್ರೈಬರ್ಸ್ ಮಾಡಿ ಅಂತ ಒಂದಿಬ್ಬರು ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನನಗೆ ಚಾಲೆಂಜ್ ಮಾಡಿದ್ದಾರೆ. ಅವರು ನಾನು ಕಂಪ್ಲೀಟ್ ಮಾಡಿದ್ರೆ ಅವರೇ 10K ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಆಗಲ್ಲ ಅಂತ ಹೇಳಿದ್ರೆ ಶಾರ್ಟ್ಸ್ ವಿಡಿಯೋ ವ್ಯೂಸ್ ಚೆನ್ನಾಗಾದರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಬಟ್ ನನ್ನ ಚಾನಲಲ್ಲಿ ಹೇಗಂದರೆ ಲಾಂಗ್ ವಿಡಿಯೋಸ್ ವ್ಯೂಸ್ ಆಗುತ್ತೆ, ಬಟ್ ಶಾರ್ಟ್ ವೀಡಿಯೋಸ್ ವ್ಯೂಸ್ ಆಗೋದು ರೇರು. ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಅಷ್ಟು ಬೇಗ ಆಗಲ್ಲ ಅಂತ ಅಂದ್ಕೊತೀನಿ. ಇರಲಿ, ಆದಷ್ಟು ನೀವು ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲ ವೀಡಿಯೋಸ್ ನೋಡಿ, ಎಲ್ಲ ವೀಡಿಯೋಸ್ ನೋಡಿ. ಜೊತೆಗೆ ನಿಮ್ಮ ಅನುಕೂಲ ಇದ್ದರೆ ನಾನು ಹೇಳ್ದೆ ಇರೋದು ಸೂಪರ್ ಥ್ಯಾಂಕ್ಸ್, ಅದನ್ನು ಮಾಡಬಹುದು. ಮತ್ತು ನನ್ನ ಚಾನಲ್ಗೆ ಮೆಂಬರ್ ಆಗಬಹುದು. ನಾನು ತುಂಬ ದಿನ ಆಯ್ತು ಕೇಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿ ಮಾಡಿ. ಅದೆಲ್ಲ ಇರಲಿ, ವೀಡಿಯೋಸ್ ನೋಡಿರ್ತೀರ ಒಂದಷ್ಟು ಜನ, ಬಟ್ ಲೈಕ್ ಕೊಡೋಕ್ಕೇ ಯಾಕೋ ಹಿಂದೆ ಮುಂದೆ ನೋಡ್ತೀರಾ. ವೀಡಿಯೋಸ್ ಇಷ್ಟ ಆಗ್ತಿಲ್ವಾ ಅಥವಾ ಕೊಡಬಾರ್ದು ಇವ್ರಿಗೆ ಲೈಕ್ ಅನ್ನೋದು ಮನಸ್ಸಲ್ಲಿ ಇದೆಯಾ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಆದಷ್ಟು ವೀಡಿಯೋಸ್ ನೋಡಿದವರೆಲ್ಲ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದನ್ನು ಶೇರ್ ಮಾಡಿ. ಯಾರ್ಯಾರು ಪ್ರೀತಿಯಿಂದ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಎಲ್ಲ ವೀಡಿಯೋಸು ನೋಡ್ತಿದ್ದೀರಾ, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಶ್ರೀರಂಗಪಟ್ಟಣದಲ್ಲಿ ದಸರಾ ಆಯ್ತಲ್ವ ಗುರುವಾರ, ಅದ್ರ ನೆನ್ನೆ ಬುಧವಾರದ ವೀಡಿಯೋ ನೋಡಿ. ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಬಾವುಟ ಎಲ್ಲ ಕಟ್ಟಿದ್ದಾರೆ. ಇವಾಗ ನಾನು ಚಿನ್ಕುಳಿಗೆ ಬಂದೆ. ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ, ನಮ್ಮ ಗಣಪತಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಅತ್ತಿಗೆ ಇಲ್ಲೇ ಹತ್ತಿರದವರು. ಸೊ ಚಿನ್ಕುಳಿಗೇನು ಬಂದ ಅಭ್ಯಾಸ ಇದೆ. ಆದರೆ ನನ್ನ ಫ್ರೆಂಡ್ ಊರು ಕುಂಬಾರಕೊಪ್ಪಲು ಅಂತ, ಅಲ್ಲಿಗೆ ಬಸ್ಸು ಯಾವುದೋ ಟೈಮಿಂಗ್ಸ್ ಒಂದೊಂದು ಬರುತ್ತಂತೆ. ಸೊ ಅಲ್ಲಿಗೆ ಆಟೋ ಅವಾಗವಾಗ ಹೋಗುತ್ತೆ ಅಂತ ಆಟೋಗೆ ಹೋಗ್ತಾ ಇದ್ದೀನಿ. 10 ರೂಪಾಯಿ ಅಂತೆ, ಬಟ್ ನಾವು 3 ಜನ ಇದ್ದಿದ್ದು, ಹಾಗಾಗಿ 20 ಹೇಳಿದ್ರು. ಅಯ್ಯೋ ಪರವಾಗಿಲ್ಲ ಅಂದ್ಕೊಂಡು 20 ಕೊಟ್ಟೆ ಹೋಗ್ತಾ ಇದ್ದೀವಿ. ಇದು STG ಕಾಲೇಜ್, ಇದು ತುಂಬಾ ಚೆನ್ನಾಗಿದೆ. ಇಲ್ಲಿಯ ಶಾಸಕ ಪುಟ್ಟರಾಜು ಅವರು ಇದ್ದಾರಲ್ವ, ಅವ್ರ ಕಾಲೇಜ್ ಇದು. ಈ ಸುತ್ತಮುತ್ತಲಿಗೆಲ್ಲ ಈ ಕಾಲೇಜ್ ತುಂಬ ಹೆಸರನ್ನು ಪಡೆದಿದೆ, ಒಳ್ಳೆ ಕಾಲೇಜ್ ಅಂತ. ತುಂಬ ಹತ್ರನೇ ಇತ್ತು ನನ್ನ ಫ್ರೆಂಡ್ ಊರು. ಆದಷ್ಟು ಬೇಗನೆ ಮನೆ ಸಿಕ್ತು. ಇವ್ರ ಮನೆ ಹೆಂಗಿದೆ, ಇವರು ಊರು ಹೇಗಿದೆ ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ತೊಟ್ಟಿ ಮನೆಗಳಂದರೆ ತುಂಬ ಇಷ್ಟ ಆಗುತ್ತೆ. ತಾರಸಿ ಮನೆಗಳಿಗಿಂತ ಈ ಥರ ತೊಟ್ಟಿ ಮನೆ ಒಳಗಡೆ ಹೋದಾಗ ಆ ಫೀಲ್ ಆಗುತ್ತಲ್ವ, ತಂಪಾಗಿರುತ್ತೆ ಒಂಥರ. ಸೊ ನನಗೆ ಈ ಥರ ತೊಟ್ಟಿ ಮನೆ ಇಷ್ಟ ಆಗುತ್ತೆ ಪರ್ಸ್ನಲ್ಲಾಗಿ. ಹಾಯ್ ಹಾಯ್ ಮಾಡು, ಹಾಯ್ ಏನು ಹಾಯ್ ಚಿನ್ನು. ಹೆಸರೇನಿಟ್ಟಿದ್ದಾರೆ? ಪ್ರೀತಮ್ ಅಂತ. ಹಾಯ್ ಮನೆ ನೋಡ್ಕೊಂಡು ಬಂದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಫ್ರೆಂಡ್ ಸವಿತಾ ಅವರೇನೆ, ಸ್ಫಟಿಕ ಕಲರ್ ಸೀರೆ ಹಾಕ್ಕೊಂಡಿದ್ದಾಳಲ್ವ ಅವಳೇ ನನ್ನ ಫ್ರೆಂಡ್ ಸವಿತಾ.
ನೋಡಿ ಎಷ್ಟು ಚಿಕ್ಕ ವಯಸ್ಸು, ಆಗಲೇ ಮೊಮ್ಮಗನ ನಾಮಕರಣ ಇವತ್ತು. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತುಂಬ ಹತ್ತಿರದಿಂದ ಹೋಗಿ ವಿಡಿಯೋ ಮಾಡಿಕೊಂಡೆ. ಒಂಥರ ಸಿಂಪಲಾಗಿ ಯುನಿಕ್ ಆಗಿದೆ ಅಲ್ವಾ. ನಾನು ಹೋಗಿದ್ದೆ ಲೇಟ್ ಅಂತ ಅಂದ್ಕೊಂಡೆ, ಆದರೆ ಇನ್ನು ಹುಡುಗನ ಮನೆಯವ್ರು ಬಂದಿರಲಿಲ್ಲ. ಅಷ್ಟರಲ್ಲಿ ಇವ್ರು ರೆಡಿ ಮಾಡಿದ್ರು ಇಷ್ಟು. ನನಗೆ ಹೇಗೆ ಇಷ್ಟ ಆಯಿತೋ ನಿಮಗೂ ಕೂಡ ಈ ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಪಾಪಗೂ ಕೂಡ 5 ತಿಂಗಳಿಗೆ ಕಳಿಸ್ತಾ ಇದ್ದಾರೆ. 5 ತಿಂಗಳಿಗೆ ನಾಮಕರಣ ಮಾಡ್ತಿರೋದು ಇವನೇ, ನನ್ನ ಫ್ರೆಂಡ್ ಸವಿತನ ಮೊಮ್ಮಗ. ಎಷ್ಟು ಮುದ್ದಾಗಿದೆ ನೋಡಿ, ಪ್ರೀತಮ್ ಅಂತ. ಸವಿತನ ಅಕ್ಕ ನನಗೆ ಹೂ ಬೇಕಾ ಅಂತ ಹೇಳಿ ಹೂ ತಂದುಕೊಟ್ರು. ನನಗೆ ತುಂಬ ಖುಷಿ ಆಯಿತು. ನನಗೂ ಹೂ ಇಷ್ಟ ಆಗುತ್ತೆ, ಅದರಲ್ಲೂ ಮರಳೆ ಹೂ ತುಂಬಾ ಚೆನ್ನಾಗಿತ್ತು. ಇವಾಗ ಹುಡುಗನ ಮನೆಯವ್ರು ಬರ್ತಿದ್ದಾರೆ. ಅವರೇ ಸ್ವಲ್ಪ ಲೇಟ್ ಮಾಡಿಬಿಟ್ರು. ನಾನು ಹಿಂಗೋಗಿ ಹಿಂಗೆ ಬರ್ಬೋದು ಅಂದ್ಕೊಂಡೆ, ಆದರೆ ಸ್ವಲ್ಪ ಲೇಟೇ ಆಯಿತು. ಹುಡುಗನ ಮನೆಯವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನಾನು ನಾಮಕರಣದಲ್ಲಿ ಏನೆಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ. ರೀಸೆಂಟಾಗಿ ನನ್ನ ಫ್ರೆಂಡ್ ಅಣ್ಣನ ಮಗನ ನಾಮಕರಣದಲ್ಲಿ ಕೂಡ ತೋರಿಸಿದ್ದೀನಿ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಹುಡುಗನ ಮನೆಯವರೆಲ್ಲ ಇಲ್ಲಿ ತಟ್ಟೆ ತುಂಬ್ತಾ ಇದ್ದಾರೆ. ತಟ್ಟೆ ತುಂಬೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಶುರುವಲ್ಲಿ ಒಂದು ಗುಂಡ್ಕಲ್ಲನ್ನು ತೊಟ್ಲಿಗೆ ಹಾಕಿ ತೂಗಿ ಅದಕ್ಕೆ ಪೂಜೆ ಮಾಡಿ, ಅದಾದಮೇಲೆ ಅಂದರೆ ತೊಟ್ಟಿಲಿಗೆ ಪೂಜೆ ಮಾಡಿ ಅದಾದಮೇಲೆ ಮಗುವನ್ನು ಮಲಗಿಸೋದು. ಅಷ್ಟರಲ್ಲಿ ಹುಡುಗನ ಮನೆಯವರೆಲ್ಲ ಎಲೆ ಅಡಿಕೆ ಮತ್ತು ಅರಿಶಿನ ಕುಂಕುಮ ಸ್ವೀಟೆಲ್ಲ ಕೊಡ್ತಾಯಿದ್ದಾರೆ. ಇದು ಹುಡುಗನ ಮನೆ ಸ್ವೀಟು. ಹುಡುಗಿ ಮನೆಯವರು ಕೂಡ ಎಲೆ ಅಡಿಕೆ ಅರಿಶಿನ ಕುಂಕುಮ ಸ್ವೀಟೆಲ್ಲ ಕೊಡ್ತಾಯಿದ್ದಾರೆ. ಹುಡುಗನ ಮನೆಯವರು ಬಂದ ಮೇಲೆ ತೊಟ್ಟಿಲಿಗೆ ಮತ್ತಷ್ಟು ಹೂವನ್ನು ಹಾಕಿ ಮತ್ತಷ್ಟು ಅಲಂಕಾರವನ್ನು ಮಾಡಿದ್ರು. ಮತ್ತು ಒಂದಷ್ಟು ತಟ್ಟೆಗಳನ್ನ ಕೂಡ ತುಂಬಿದ್ರು. ಇವಾಗ ಪಾಪೋರ ಅತ್ತೆ ಅಂದರೆ ಹುಡುಗಿಯವ್ರನ್ನ ಆದಿ ತೊಟ್ಲಿಗೆ ಫಸ್ಟ್ ನಾನು ಯಾವಾಗಲೂ ಹೇಳ್ತೀನಲ್ಲ ಗುಂಡ್ಕಲ್ಲನ್ನು ಇಟ್ಟು ಪೂಜೆ ಮಾಡಬೇಕಂತ, ಸೊ ಮಾಡ್ತಾಯಿದ್ದಾರೆ. ಈಗ ಹುಡುಗಿ ಮನೆಯವ್ರ ಸ್ವೀಟ್ ಇದು ಹುಡುಗಿ ತಂಗಿ. ನನ್ನ ಫ್ರೆಂಡ್ ಸವಿತಂಗೆ ಇಬ್ಬರು ಹೆಣ್ಮಕ್ಳು ಸೇಮ್ ನಮ್ಮ ಹಾಗೆ. ನಾನು ಕೂತಿರೋ ಕಡೆಯಿಂದ ಸರಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಮುಂದೆ ಬಂದು ನಿಮಗೆ ತಟ್ಟೆ ಎಲ್ಲ ತೋರಿಸೋಣ ಅಂತ ಮುಂದೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಬಂದಾಗ ಸ್ವಲ್ಪ ಜನ ಇದ್ದರು. ಇವಾಗ ನೋಡಿ ಪೂರ್ತಿ ಮನೆ ಫುಲ್ ರಶ್ ಆಗಿದೆ, ಫುಲ್ ತುಂಬಿದೆ. ತುಂಬ ಜನ ಬಂದಿದ್ದರು. ಇನ್ನೂ ತುಂಬ ಜನಕ್ಕೆ ಹೇಳ್ಕೊಂಡಿದ್ರಂತೆ. ಆದರೆ ಇವ್ರ ಊರಿನಲ್ಲಿ ನಮ್ಮೂರ ಪಕ್ಕನೇ ಅಂಗರಳ್ಳಿ ಅಂತ ಅವ್ರ ಊರಿನ ಫ್ರೆಂಡ್ ಊರು. ಸೊ ಅಲ್ಲೊಂದು ಯಾವುದೋ ಕಾರ್ಯ ಇತ್ತಂತೆ, ಹಾಗಾಗಿ ಅಲ್ಲಿಂದ ಸ್ವಲ್ಪ ಜನ ಬಂದಿದ್ದರು. ನಾಮಕರಣ ಇರೋ ಮಗುನ ತೊಟ್ಲಿಗೆ ಹಾಕೋದಕ್ಕೂ ಮುಂಚೆ ಬೇರೆ ಮಕ್ಕಳುಗಳನ್ನ ಹಾಕ್ತೀವಿ. ಅದು ಆಲ್ರೆಡಿ ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಅದೇ ನಾಮಕರಣದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲೂ ಕೂಡ ಬೇರೆ ಮಗುವನ್ನು ಫಸ್ಟ್ ತೊಟ್ಲಿಗೆ ಹಾಕಿ ಅದಾದಮೇಲೆ ಇವಾಗ ಈ ಮಗುವನ್ನು ಹಾಕ್ತಾ ಇದ್ದಾರೆ. ಸೋದರದತ್ತೆ ಮಗು ಕಿವಿಯಲ್ಲಿ ಮಗು ಹೆಸರನ್ನು ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಯಾವುದೇ ಹೆಸರಿಟ್ಟರು ಸಹ ಅವ್ರ ಮನೆ ದೇವರು ಅಥವಾ ಅವ್ರ ಮನೆತನದಲ್ಲಿ ಯಾವ್ದಾರ ಒಂದು ಹೆಸರು ಫಸ್ಟ್ ಮಗುಗಿಡ್ಬೇಕಂತ ಇರುತ್ತಲ್ವ, ಸೊ ಅದೇ ಹೆಸರನ್ನು ಕೂಗ್ತಾರೆ. ಇವರು ಗಂಗಾಧರ್ ಅಂತ ಕೂಗಿದ್ರು, ಅವನ ಹೆಸರು ಪ್ರೀತಮ್ ಅಂತ ಇಟ್ಟಿದ್ದಾರೆ. ಹೊಸ ಜನ ಊಟಕ್ಕೆ ಹೊಸ ಜನ ರಶ್ ಇಲ್ಲ, ಅಲ್ಲಿ ಹೊಸ ಜನ ನಡೀರಿ ಅಂತ. ಅದಾದಮೇಲೆ ಊಟಕ್ಕೆ ಬನ್ನಿ ಅಂತ ಕರೆದ್ರು. ನನಗೆ ಬೇಗ ವಾಪಸ್ ಬರಬೇಕಿತ್ತು, ನಾನು ಒಬ್ಬಳೇ ಅಲ್ವಾ ಹೋಗಿದ್ದು. ಸೊ ಹಾಗಾಗಿ ಬೇಗ ವಾಪಸ್ ಬರೋಣ ಅಂತ ನಾನು ಸೆಕೆಂಡ್ ಪಂಕ್ತಿಗೆ ಹೋಗಿ ಕೂತ್ಕೊಂಡೆ. ನಾನು ಹೋಗುವಷ್ಟರಲ್ಲಿ ಫಸ್ಟ್ ಪಂಕ್ತಿ ಆಗಲೇ ಊಟ ಮಾಡ್ತಾಯಿದ್ರು. ಊಟ ಮಾತ್ರ ಸೂಪರಾಗಿತ್ತು. ನಮ್ಮ ಗೌಡ್ರ ಮನೆ ಊಟ ಆದಮೇಲೆ ಕೇಳಬೇಕಾ. ನಾಮಕರಣ ಅಂದರೆ ಬಾಣಂತಿ ಕಳಿಸುವಾಗ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜೇ ಮಾಡ್ತಾರೆ ಈ ಕಡೆ. ಇಲ್ಲೂ ಪೆಪ್ಪರ್ ಚಿಕನ್ ಮತ್ತು ಬೋಟಿ ಗೊಜ್ಜು ಮುದ್ದೆ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡ್ಮೇಲೆ ಎಲ್ಲರೂ ಸೇರ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಶಿಲ್ಪ ಮತ್ತು ಬಾವ ಕೂಡ ಬಂದಿದ್ದರು. ಶಿಲ್ಪ ಸವಿತಂಗೆ ಬೆಸ್ಟ್ ಫ್ರೆಂಡು. ಸೊ ಅವಳು ಕೊನೆವರೆಗೂ ಇದ್ಲು. ನನಗೆ ಕೊನೆವರೆಗೂ ಇರೋದಕ್ಕೆ ಟೈಮ್ ಇಲ್ಲ. ಪಾಪ ಅವರು ಅಪರೂಪಕ್ಕೆ ಬಂದಿದ್ದೀರಾ ಇರಿ ಅಂತ ಹಿಂಸೆ ಮಾಡಿದ್ರು. ಆದರೆ ಶಾರೋಗ್ ಸ್ಕೂಲಿಂದ ಬರೋಷ್ಟರಲ್ಲಿ ಬರಬೇಕಿತ್ತು, ಹಾಗಾಗಿ ನಾನು ಬೇಗ ಊಟ ಮಾಡ್ಕೊಂಡು ಬೇಗ ಬಂದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸವಿತಾ ತುಂಬ ಜನ ಫ್ರೆಂಡ್ಸಿಗೆ ಹೇಳ್ಕೊಂಡಿದ್ಲು, ಆದರೆ ಕಾರಣಾಂತರದಿಂದ ಅವ್ರವ್ರಿಗೆ ಏನೇನೋ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಿದ್ದರಿಂದ ಯಾರೂ ಬರೋದಕ್ಕಾಗಲಿಲ್ಲ. ಆ ಕಡೆ ಈ ಕಡೆ ಇರೋದು ಕೂಡ ನಮ್ಮ ಕ್ಲಾಸ್ಮೇಟ್ಸೇನೆ, ಅವರು ಕೂಡ ಹೇಳ್ಕೊಂಡಿದ್ಲು, ಅವರು ಕೂಡ ಬಂದಿದ್ದರು. ಆ ಕಡೆಯಿಂದ ಬರುವಾಗ ಬಸ್ಸು ಫುಲ್ಲು ಖಾಲಿ ಇತ್ತು.
ನಾನು ಮೊದಲೇ ಹೇಳ್ದಾಗೆ ದಸರಾ ನಾಳೆ ಅಂತ ಅಂದೆ ಅಲ್ವಾ, ಇಲ್ಲಿ ನೋಡಿ ಬನ್ನಿ ಮಂಟಪ ಕಿರಂಗೂರ್ ಹತ್ರ, ಇಲ್ಲೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ದಸರಾದ ವಿಡಿಯೋ ಹಾಕಿದ್ದೀನಿ, ಶ್ರೀರಂಗಪಟ್ಟಣ ದಸರಾದು ನೋಡಿ ನನ್ನ ಚಾನಲಲ್ಲಿದೆ. ನಾನೀಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ಲೇಟ್ ಅಂದರೆ ಲೇಟಾಗಿ ಬಸ್ ಸಿಕ್ತು. ಮನೆಗೆ ಬಂದರೆ ನೋಡ್ತೀನಿ ಕುಂಬಳಕಾಯಿ ತಿಂತ ಕೂತಿದೆ ಕೋತಿಗಳು. ಪಾಪ ನಾನು ಹೋಗಿತ್ತು ವಿಜಯಕ್ಕನ ಮನೆ ಹತ್ರ ಕುಂಬಳಕಾಯಿ ಗಿಡ ಹಾಕಿದ್ರು. ಇದೇ ಫಸ್ಟ್ ಕಾಯಿ ಅಂತ ಬಿಟ್ಟಿದ್ದು, ಅದನ್ನು ಔಸ್ ಇಟ್ಟಿದ್ರಂತೆ, ಆದರೂ ಹುಡ್ಕೊಂಡು ಹೋಗಿ ತಿಂದ್ಬಿಟ್ಟಿದೆ. ಅದನಾ ಹಾಂ ಅದ್ರ ಪಾಲಾಗಿತ್ತದು, ಅದ್ರ ಹೆಸರು ಬರ್ದಿತ್ತು ಅದ್ರಲ್ಲಿ ಬಿಡಿ. ಹಾಂ ಎಷ್ಟು ಚೆನ್ನಾಗಿ ತಿನ್ಕೋತಾ ಇದೆ ನೋಡಿ. ಇನ್ನೊಂದು ಕೋತಿ ಮರಿ ಕೋತಿಗೆ ಹೇಗೆ ಏನು ನೋಡ್ತಾ ಇದೆ ನೋಡಿ. ನಮಗಂತೂ ಫ್ರೀ ಎಂಟರ್ಟೈನ್ಮೆಂಟು. ಪ್ರತಿದಿನ ಇಲ್ಲ ಅಂದರೂ 100 ಕೋತಿ ಮೇಲೆ ಬರುತ್ತೆ. ನಮ್ಮ ಮನೆ ಮುಂದೆ ಈ ಥರ ಶೀಟ್ ಹಾಕ್ಬಿಟ್ಟಿದ್ದಾರೆ. ಕುಂಡು 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 ಚೆನ್ನಾಗಿ ಸೌಂಡ್ ಮಾಡುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ನಾನು ಮೊದಲೇ ಹೇಳಿದಾಗೆ 5,000 ಸಬ್ಸ್ಕ್ರೈಬರ್ಸ್ ಅಲ್ಲ ಫಾಲೋವರ್ಸ್ ಆಗಿದ್ದಾರೆ. ಸೊ ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ 5,000 ಆದಾಗಿಂದನೂ ಮಾಡೋಣ ಅಂದ್ಕೊಂಡೆ. ನಾನು ಈ ವಿಡಿಯೋ ಮಾಡೋಷ್ಟರಲ್ಲಿ 5,200 ಜನ ಆಗಿಬಿಟ್ಟಿದ್ರು. ಇವ್ರಿಗೆ ಹೇಳಿದೆ ಒಂದು ಅರ್ಧ kg ಕೇಕ್ ತಂದು ಕೊಡಿ ಅಂತ, ಆದರೆ ಮಾರಾಯ ಒಂದು ಹನಿ ಕೇಕ್ ತಂದಿದ್ದಾರೆ. ಏನು ಮಾಡೋದು, ನಾನು ಹೋಗಿ ಈಗ ತರೋಕ್ಕಾಗತ್ತಾ? ಸೊ ಅದರಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗಿದ್ರು ಡ್ರೆಸ್ ಹಾಕ್ಕೊಂಡೋಗಿದ್ದೆ ಅಲ್ವ, ಇದೇ ಡ್ರೆಸ್ನಲ್ಲಿ ಮಾಡಿಬಿಡೋಣ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಮುಂಚೆ ಅಂತ. ಸೊ ಇದೇ ಡ್ರೆಸ್ ಹಾಕ್ಕೊಂಡಿದ್ನಲ್ವ ಅಂತ ಇದೇ ಡ್ರೆಸ್ಸಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಆ ಮನೇಲಿ ಪೈನಾಪಲ್ ಮತ್ತು ಆ್ಯಪಲ್ ಎಲ್ಲ ಇತ್ತು, ಅದನ್ನೇ ಕಟ್ ಮಾಡಿ ಡೆಕೋರೇಷನ್ ಮಾಡಿ ಮಾಡ್ತಾಯಿದ್ದೀನಿ. ಇದು ಇನ್ಸ್ಟಾಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ದು, ಒಂದು ಹಾರ್ಡ್ ಕೋರ್ಸ್ ಹಾಕಿದ್ದೀನಿ. ನಾನು ಸ್ವಲ್ಪ ಮಾತಾಡಿದ್ದೀನಿ ಇನ್ಸ್ಟಾ ಫ್ಯಾಮಿಲಿಗೂ ಕೂಡ, ಆದರೆ ಅದನ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡಬೇಕು. ಥ್ಯಾಂಕ್ಸ್ ಹೇಳಿದ್ದೀನಿ ಎಲ್ಲರಿಗೂ, ಅಷ್ಟೇ, ಇನ್ನೇನಿಲ್ಲ. ಮನೆಯಲ್ಲಿ ನಾನು ಶಾರು ಇಬ್ಬರೇ ಇದ್ದಿದ್ದು. ಬಾರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರೆ ಹೋಗಿ ಮಲ್ಕೊಂಡ್ಳು. ಸೊ ಬೇಡ ಬಿಡು ಅಂದ್ಕೊಂಡು ನಾನೇ ವೀಡಿಯೋ ಮಾಡಿಕೊಂಡೆ. ನನಗೆ ಹೇಳಬೇಕಂದ್ರೆ ಕೇಕ್ಗಿಂತ ಪೈನಾಪಲ್ಲೇ ತುಂಬ ಇಷ್ಟ. ಅಂದರೆ ನನಗೆ ಹಣ್ಣುಗಳಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ